ಭೀಮಾ ತೀರದ ಹಂತಕ ಗಂಗಾಧರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ವಶದಲ್ಲಿರುವ ಪಿಎಸ್ಐ ಗೋಪಾಲ್ ಹಳ್ಳೂರಿಗೆ ಪೊಲೀಸರ ಶ್ರೀರಕ್ಷೆ ಸಿಕ್ಕಿದೆಯಾ ಅನ್ನುವಂತಹ ಅನುಮಾನ. ಯಾಕೆಂದ್ರೆ ಭೀಮಾ ತೀರದ ಆಪ್ತರ ಜೊತೆ ಹಳ್ಳೂರು ಸಂಭಾಷಣೆ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ನಿನ್ನೆಯಷ್ಟೇ ಅರ್ಧ ಗಂಟೆಗೂ ಹೆಚ್ಚು ಕಾಲ ಹಳ್ಳೂರು ಭೀಮಾ ತೀರದ ಆಪ್ತರ ಜೊತೆ ಮಾತುಕತೆಯನ್ನ ಮಾತಾಡಿದರಂತೆ. ಮೊಬೈಲ್ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಹಾಗಾಗಿ ಸಿಐಡಿ ತನಿಖೆ ಬಗ್ಗೆನೇ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಗಂಗಾಧರ್ ಕುಟುಂಬಸ್ಥರು. ಇವರೆಲ್ಲ ಒಂದೇನೆ, ಸಿಐಡಿ ಅಂತ ಹೇಳ್ತಾರೆ, ಪೊಲೀಸರು ಅಂತ ಹೇಳ್ತಾರೆ, ಬಟ್ ಒಬ್ಬರನ್ನೊಬ್ಬರು ಬಿಟ್ಕೊಡಲ್ಲ. ಯಾಕೆಂದ್ರೆ ಪೊಲೀಸ್ ಕಸ್ಟಡಿನಲ್ಲಿ ಇರ್ತಕ್ಕಂಥ ಒಬ್ಬ ಆರೋಪಿಗೆ ಅರ್ಧ ಗಂಟೆ ಫೋನಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡ್ತಾರೆ ಅಂತಂದ್ರೆ ಇನ್ನೆಷ್ಟು ಪಾರದರ್ಶಕವಾಗಿ ಇವರು ತನಿಖೆ ಮಾಡಬಹುದು ಅಂತ ಗಂಗಾಧರ್ ಕುಟುಂಬಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಅವರಿಂದ. ಪುರುಷೋತ್ತಮ್, ಸಾಮಾನ್ಯವಾಗಿ ಪೊಲೀಸರ ವಶದಲ್ಲಿರ್ತಕ್ಕಂಥ ಒಬ್ಬ ಆರೋಪಿ ಈ ರೀತಿ ಅರ್ಧ ಗಂಟೆ ಎಲ್ಲ ಫೋನಲ್ಲಿ ಮಾತಾಡೋಕ್ಕಾಗಲ್ಲ, ಫೋನ್ ಕೊಡೋದೇ ಇಲ್ಲ ಇನ್ಫ್ಯಾಕ್ಟ್. ಬಟ್ ಕೊಟ್ಟಿದ್ದಾರೆ ಅಂತ ಗಂಗಾಧರ್ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ದಾಖಲೆ ಇದೆಯಾ? ಯಾವುದೇ ರೀತಿಯ ದಾಖಲೆ ಇಲ್ಲ. ಆದ್ರೆ ಅವ್ರಿಗೆ ಮಾಹಿತಿ ಬಂದೆ ಅಂದ್ರೆ ಈ ರೀತಿ ಪೊಲೀಸ್ ವಶದಲ್ಲೇ ಏನು ಸಿಐಡಿ ವಶದಲ್ಲೇ ಇದ್ದಾಗ ಈ ರೀತಿ ನಿನ್ನೆ ಒಂದು ಕರೆ ಮಾಡಿ ಅರ್ಧ ಗಂಟೆಗಟ್ಟಲೆ ಮಾತಾಡಿದ್ರೆ ಒಂದು ಮಾಹಿತಿ ಅವ್ರಿಗೆ ದೊರೆತಿದೆ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಆರೋಪ ಮಾಡ್ತಾ ಇದ್ರೆ ಇದ್ದಾಗ. ಆದ್ರೆ ಇದ್ರ ಜೊತೆಗೆ ಏನಂತಂದ್ರೆ ಸಿಐಡಿ ಅವರ ಒಂದು ತನಿಖೆಯಲ್ಲಿ ಕೂಡ ಇದು ಇದ್ರು ಇರ್ಬೋದು ಅನ್ನೋ ಕೂಡ ಒಂದು ಸಂಶಯ ವ್ಯಕ್ತ ಆಗ್ತಾ ಇದೆ. ಒಂದು ತನಿಖೆ ನಡೆಸ್ತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಹಳ್ಳೂರಿಗೆ ಅವರೇ ಮೊಬೈಲ್ ನ ಒದಗಿಸ್ಕೊಟ್ಟು ಜೊತೆಗೆ ಅನೇಕ ಬೇರೆ ಏನಿದ್ರು ಸಂಬಂಧಪಟ್ಟಿದ್ರು ಅವ್ರ ಒಂದು ಶಿಕಾಸ್ತಿಗೆ ಕೂಡ ಒಂದು ಈ ರೀತಿ ಒಂದು ಪ್ಲಾನ್ ಕೂಡ ಮಾಡಿರ್ಬೋದು ಅನ್ನೋದು ಕೂಡ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಆದ್ರೆ ಇದರಿಂದ ಅವರು ಭೀತಿವಾಗಿದ್ದಾರೆ ವಿಮಲಾಬಾಯಿ ಅವರು. ಏನಂತಂದ್ರೆ ಈ ರೀತಿ ಒಂದು ಪೊಲೀಸ್ ಕಸ್ಟಡಿ ಇಟ್ಕೊಂಡು ಈ ರೀತಿ ಎನ್ಕ್ವೈರಿ ನಡೆದಾಗ ಈ ಅರ್ಧ ಗಂಟೆಗಟ್ಟಲೆ ಈ ರೀತಿ ಆರೋಪಿ ಮಾತಾಡ್ತಾರೆ ಅಂತಂದ್ರೆ ಯಾವ ರೀತಿ ಒಂದು ತನಿಖೆ ನಡೆದಿದೆ, ಯಾವ ಇದರಲ್ಲಿ ತನಿಖೆ ಹೊರಟಿದೆ ಅನ್ನೋದಕ್ಕೆ ಒಂದು ಆತಂಕನ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಈಗ ಅವ್ರು ಯಾರ ಜೊತೆ ಮಾತನಾಡಿದ್ರು ಹಳ್ಳೂರ್ ಅವರು, ಏನ್ ಮಾತನಾಡಿದ್ರು ಅನ್ನೋದೆಲ್ಲ ಏನಾದ್ರು ಅರವಿಂದ್ ಏನಂತಂದ್ರೆ ಯಾರ ಜೊತೆ ಅಂದ್ರೆ ಅವ್ರು ಸಂಬಂಧಪಟ್ಟವ್ರ ಸಂಬಂಧಿಕರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪರ್ಟಿಕ್ಯುಲರ್ ಇಂಥವ್ರ ಜೊತೆನೆ ಮಾತಾಡಿದಾರೆ ಅನ್ನೋದು ಕೂಡ ಅವ್ರಿಗೆ ಮಾಹಿತಿ ಇಲ್ಲ. ಆದ್ರೆ ಈ ರೀತಿ ಮಾತಾಡಿದವರೇ ನಮ್ಮನ್ನ ಮಾತಾಡಿದಾರೆ, ಅರ್ಧ ಗಂಟೆ ನನ್ನ ಜೊತೆ ಮಾತಾಡಿದೆ ಅಂತ ಹೇಳಿ ಅವ್ರ ಮಾಹಿತಿ ಬಂದಿದೆ ನಮಗೆ. ಆದ್ರೆ ಆ ಕಾರಣಕ್ಕಾಗಿ ಈ ರೀತಿ ಸಿಐಡಿ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಅನ್ನೋದು ಕೂಡ ಆ ಇದರಿಂದ ಅವ್ನ ಆತಂಕನ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ ಪುರುಷೋತ್ತಮ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ದೇವೇಗೌಡರು ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ನಿಲ್ಲಬೇಕು ಅನ್ನೋದು ನಮ್ಮ ಆಸೆ ಅಂತ ಸಣ್ಣ ನೀರಾವರಿ ಸಚಿವ CS ಪುಟ್ಟರಾಜು ಹೇಳಿದ್ದಾರೆ. ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ ಅವರು, ಅಂಬರೀಷ್ ಕಲಾವಿದರು, ಎಲ್ರಿಗೂ ಅವರು ಅಂದರೆ ಇಷ್ಟ, ಆದರೆ ಅಂಬರೀಷ್ ಸ್ಪರ್ಧೆ ಬಗ್ಗೆ ನಂಗೆ ಗೊತ್ತಿಲ್ಲ, ಆದರೆ ದೇವೇಗೌಡರ ತೀರ್ಮಾನವೇ ಅಂತಿಮ ಅಂತ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ಗೆ ನೀಡಿದ ಚುಟುಕು ಸಂದರ್ಶನದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪುಟ್ಟರಾಜು ಅವರ ಸ್ಥಾನದಿಂದ ತೆರವಾಗಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದು ಚರ್ಚೆಗೆ ಈಗ ಪ್ರಾರಂಭವಾಗಿರುವಂತದ್ದು. ಸ್ವತಃ ನಮ್ಮ ಜೊತೆ ಸಚಿವರಾಗಿರುವಂತಹ ಪುಟ್ಟರಾಜು ಅವರ ಜೊತೆ ಇದ್ದಾರೆ, ಅವ್ರು ಕೇಳೋಣ. ಸರ್, ಮಂಡ್ಯ ನಿಮ್ಮಿಂದ ತೆರವಾದಂತಹ ಸ್ಥಾನಕ್ಕೆ ಹಲವಾರು ಹೆಸರುಗಳು ಕೇಳಿಬರ್ತಿದೆ. ದೇವೇಗೌಡರ ಹೆಸರು ಪ್ರಬಲವಾಗಿ ಕೇಳಿಬರ್ತಿದೆ. ಹೌದಾ, ದೇವೇಗೌಡರಲ್ಲಿ ಸ್ಪರ್ಧೆ ಮಾಡ್ತಾರಾ? ಬಹುತೇಕ ಮಂಡ್ಯ ಜಿಲ್ಲೆಯ ಜನರ ಒಂದು ಆಸೆ ದೇವೇಗೌಡಜಿಯವ್ರನ್ನ ಒಂದ್ಸಲ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿ ಕಳಿಸಬೇಕು ಅಂತಕ್ಕಂಥದ್ದು ಅಭಿಲಾಷೆಯಾಗಿದೆ. ನಾವೆಲ್ಲರೂ ಸೇರಿ ದೇವೇಗೌಡರ ಮುಂದೆ ಈ ಪ್ರಸ್ತಾವನೆಯನ್ನು ಮುಂದಿಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಸಮಾಲೋಚನೆ ಮಾಡ್ತಾ ಇದ್ದೇವೆ. ಬಹುತೇಕ ಅದಕ್ಕೆ ಒಪ್ಪಿ ದೇವೇಗೌಡರು ಬರೋದಾದ್ರೆ ನಾವೇ ಭಾಗ್ಯವಂತರು ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೇನೆ. ಸರ್, ಅಂಬರೀಷ್ ಅವರು ಇತ್ತೀಚೆಗೆ ಸಿಎಂ ಅವರನ್ನ ಭೇಟಿಯಾಗಿದ್ರು. ಮತ್ತೆ ಎಲ್ಲೋ ಒಂದ್ ಕಡೆ ಈ ಸರ್ತಿ ಕಾಂಗ್ರೆಸ್ನಿಂದ ಅವರು ಸ್ಪರ್ಧೆ ಮಾಡಿರಲಿಲ್ಲ, ತಟಸ್ಥವಾಗಿದ್ರು. ಎಲ್ಲೋ ಒಂದ್ ಕಡೆ ಅಂಬರೀಷ್ ಅವರು ಜೆಡಿಎಸ್ಗೆ ಬರ್ತಾರೆ ಅನ್ನುವಂತಹ ಒಂದಷ್ಟು ವಿದ್ಯಮಾನಗಳು ನಡೀತಿದ್ದಾವೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು? ಅವರೇನಾದ್ರೂ ಸ್ಪರ್ಧೆಗೆ ಇಂಗಿತ ವ್ಯಕ್ತಪಡಿಸಿದಾರ ಅಲ್ಲಿಂದ ಎಂಪಿಗಿಂತ? ಅಂಬರೀಷ್ ಅವರು ರಾಜ್ಯದ ಒಬ್ಬ ರಾಜಕಾರಣಿಕ ಅನ್ನೋದಕ್ಕಿಂತ ಬದಲಾಗಿ ಒಬ್ಬ ಕಲಾವಿದರು. ಬಹಳ ಜನ ಎಲ್ಲ ಪಕ್ಷದಲ್ಲಿ ಅವರದೇ ಆದಂತಹ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಒಂದು ರೀತಿ ಅಜಾತ ಶತ್ರು. ಆ ಹಿನ್ನೆಲೆಯಲ್ಲಿ ಎಲ್ಲರ ಜೊತೆಲೂ ಅವರು ನಿಕಟವಾದಂತಹ ಸಂಪರ್ಕದಲ್ಲಿ ಇರ್ತಾರೆ. ಆದರೆ ನನಗೆ ತಿಳಿದಾಗೆ ರಾಜಕೀಯವಾದಂತಹ ಇಂಥ ವಿದ್ಯಮಾನಗಳು ಅಂಬರೀಷ್ ಅವರ ಮುಂದೆ ನಡೆದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಒಂದು ವೇಳೆ ಏನಾದ್ರು ಅಂಬರೀಷ್ ಅವರು ಬಂದು ಅಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನೋದಾದ್ರೆ ನಮ್ಮ ಪಕ್ಷ ಏನ್ ತೀರ್ಮಾನ ತಗೋತದೋ ನಮ್ಮ ಪಕ್ಷದ ತೀರ್ಮಾನವೇ ಅಂತಿಮ. ನಮ್ಮ ವರಿಷ್ಠ ಏನ್ ಸೂಚನೆ ಕೊಡ್ತಾರೋ ಅದರಂತೆ ನಡ್ಕತ್ತೇವೆ. ದೇವೇಗೌಡರು ಈಗಾಗಲೇ ಹಾಸನದಲ್ಲಿ ಎಂಪಿ ಇದ್ದಾರೆ, ಹಾಲಿ ಎಂಪಿ ಇದ್ದಾರೆ. ಒಂದು ಮಾತು ಕೇಳಿ ಬರ್ತಿರುವಂತದ್ದು, ಅಲ್ಲಿ ಬಿಟ್ಟು ಬರ್ತಾರ ಅನ್ನುವಂಥದ್ದು. ಈಗ ನೀವು ಮಂಡ್ಯಕ್ಕೆ ಬರಬೇಕು ಅನ್ನುವಂತಹ ಒತ್ತಡವನ್ನ ಮತ್ತೆ ಆಶಯವನ್ನ ವ್ಯಕ್ತಪಡಿಸ್ತಿದ್ದೀರಾ. ಈ ಬಗ್ಗೆ ಅವ್ರೇನಾದ್ರು ಹೇಳ್ಕೊಂಡಿರುವಂತದ್ದು ನಿಮ್ಮ ಹತ್ರ ಏನಾದ್ರು? ಅದು ನಮ್ಮ ಆಸೆ ಅಷ್ಟೇ. ಕರೆತರುವ ಪ್ರಯತ್ನ ಮಾಡಬೇಕು ಅಂತ ನಿಟ್ಟಿನಲ್ಲಿ ಸಮಾಲೋಚನೆ ಮಾಡ್ತಾ ಇದ್ದೇವೆ. ಅದು ಫಲಿಸಿದ್ರೆ ನಮ್ಮಂತ ಭಾಗ್ಯವಂತರಿಲ್ಲ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳಿಕ್ ಬಯಸ್ತೇನೆ. ಸರ್, ಇನ್ನೊಂದು ಮಹಿಳಾ ಅಧಿಕಾರಿ ಒಬ್ರು ಕೂಡ ಅಲ್ಲಿ ಕಾರ್ಯಚಟುವಟಿಕೆ ಇದ್ರು. ಸೊ ಅವ್ರ ವಿಚಾರವೇನೇನು ಚರ್ಚೆ, ಅವರೇನಾದ್ರು ಮಾತುಕತೆ ಆಗಿರುವಂತದ್ದು ನಿಮ್ಮ ಹತ್ರ ಏನಾದ್ರು? ಅವ್ರದ್ದು ಸೇರಿದಾಗೆ ಬಹಳ ಜನ ಸಮರ್ಥ ನಾಯಕರುಗಳು
ಆಕಾಂಕ್ಷಿತರಿದ್ದಾರೆ. ಎಲ್ಲರನ್ನೂ ಒಗ್ಗೂಡಿಸಿ ದೇವೇಗೌಡಜಿಯವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ನಾಯಕರಂತ ಕುಮಾರಣ್ಣವರು ಏನು ತೀರ್ಮಾನ ಕೊಡ್ತಾರೋ ಆ ಅಭ್ಯರ್ಥಿನ ಒಮ್ಮತದಿಂದ ಗೆಲ್ಲಿಸ್ಕೊ ಬರ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವ ಪುಟ್ಟರಾಜು ಅವರ ಮಾತು. ಕ್ಯಾಮರಾಮನ್ ದೀಪಕ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.